ಗಣೇಶನ ಜನ್ಮದ ಅದ್ಭುತ ಪುರಾಣ ಕಥೆ. ಗಣೇಶನಿಗೆ ಆನೆ ತಲೆ ಏಕೆ ಎಂಬ ಕಥೆ ಕೇಳಿ. ಕೈಲಾಸ ಪರ್ವತದಲ್ಲಿ ಪಾರ್ವತೀ ದೇವಿಯು ಪ್ರಶಾಂತವಾದ ವಾತಾವರಣದಲ್ಲಿ ನೆಮ್ಮದಿಯಿಂದಿರಲು ಒಂದು ದಿನ ಪಾರ್ವತೀ ದೇವಿಯು ನಂದಿ ನಂದಿ ಇಲ್ಲಿ ಬಾ. ಅಮ್ಮ ಹೇಳಿ. ನಾನು ಸ್ನಾನ ಮಾಡಿಕೊಳ್ಳಲು ಹೋಗುತ್ತಿದ್ದೇನೆ. ನೀನು ಇಲ್ಲೇ ಬಾಗಿಲ ಬಳಿ ಕಾವಲೆಂದುಕೋ. ಯಾರು ಬಂದ್ರೂ ಒಳಗೆ ಬಿಡಬೇಡ. ಸರಿ ಮಾತೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಶಿವನು ಬಂದನು. ತನ್ನ ಪ್ರಭುವಾದ ಶಿವನನ್ನು ತಡೆಯಲು ನಂದಿ ಧೈರ್ಯ ಮಾಡಲಿಲ್ಲ. ಆಗ ಶಿವನು ನೇರವಾಗಿ ಒಳಗೆ ಬಂದು, ದೇವಿ ದೇವಿ ಎಲ್ಲಿರುವೆ? ಅರೆ, ನೀವು ಹೇಗೆ ಒಳಬಂದಿರಿ ಸ್ವಾಮಿ? ನಂದಿಯು ನಿಮ್ಮನ್ನು ತಡೆಯಲಿಲ್ಲವೇ? ಹಾ, ನಂದಿ ನನ್ನ ಆಜ್ಞೆಯನ್ನು ಪಾಲಿಸುತ್ತಾನೆ ಹೊರತು ನನ್ನನ್ನು ತಡೆಯುವುದಿಲ್ಲ. ನಂದಿ, ನನ್ನ ಮಾತನ್ನು ಈ ರೀತಿ ತಿರಸ್ಕರಿಸಬಾರದಿತ್ತು ಎಂದು ಕೋಪಗೊಂಡಳು. ನನ್ನ ಆಜ್ಞೆಯನ್ನು ಪಾಲಿಸುವಂತಹ ಒಬ್ಬ ಮಗ ನನಗೆ ಬೇಕು. ನನ್ನ ಮಾತನ್ನ ಚಾಚು ತಪ್ಪದೆ ಪಾಲಿಸುವಂತಹ ಬುದ್ಧಿವಂತ ಮಗುವನ್ನು ನಾನೇ ಸೃಷ್ಟಿ ಮಾಡುತ್ತೇನೆ. ಪಾರ್ವತೀ ದೇವಿ ಹಳದಿ ಚಂದನದಿಂದ ಒಂದು ಸುಂದರ ಬಾಲಕನ ಮೂರ್ತಿ ಮಾಡಿದರು. ಅದರೊಳಗೆ ಪ್ರಾಣ ತುಂಬಿದರು. ಅದೇ ಕ್ಷಣದಲ್ಲಿ ಒಂದು ಚಿಕ್ಕ ಬಾಲಕ ಜೀವಂತವಾಗಿ ನಿಂತನು. ನೀನು ನನ್ನ ಮಗ. ಗಣೇಶ ತಾಯಿಯ ಕಾಲಿಗೆ ಬಿದ್ದು ನಮಸ್ಕರಿಸಿದನು. ಪಾರ್ವತಿಗೆ ಅಪಾರ ಸಂತೋಷವಾಯಿತು. ಮಗು ಗಣೇಶ, ನಾನೀಗ ಸ್ನಾನಕ್ಕೆಂದು ಹೊರಟಿರುವೆ. ನನ್ನ ಅಪ್ಪಣೆ ಇಲ್ಲದ್ದೇ ನಾನು ಹೇಳುವವರೆಗೂ ಯಾರನ್ನೂ ಒಳಗೆ ಬಿಡಬೇಡ. ತಾಯಿ, ಚಿಂತಿಸಬೇಡ. ನಾನು ನಿನ್ನ ಕಾವಲಾಗಿ ಇಲ್ಲೇ ಇರುವೆ. ಗಣೇಶನು ಬಾಗಿಲ ಬಳಿ ಕಾವಲು ಕಾಯುತ್ತಿರುವಾಗ ಶಿವನು ಅಲ್ಲಿಗೆ ಬಂದನು. ನಿಲ್ಲಿ, ನನ್ನನ್ನು ಕ್ಷಮಿಸಿ. ನೀವು ಒಳಗಡೆ ಹೋಗುವಂತಿಲ್ಲ. ಯಾರು ನೀನು? ನನ್ನ ಮನೆಗೆ ಹೋಗಲು ನನ್ನನ್ನೇ ತಡೆಯುತ್ತಿರುವೆಯಲ್ಲ? ನಾನು ಗೌರಿಪುತ್ರ ಗಣೇಶ. ನನ್ನ ತಾಯಿಯ ಮಾತನ್ನು ನಾನು ಪಾಲಿಸುತ್ತೇನೆ. ಅವರು ಹೇಳುವವರೆಗೂ ಯಾರನ್ನೂ ಒಳಗೆ ಬಿಡಬಾರದು ಎಂದು ಹೇಳಿದ್ದಾರೆ. ಪಾರ್ವತಿ ಹೇಳಿದ ಮಾತು ನನಗೆ ಅನ್ವಯವಾಗುವುದಿಲ್ಲ. ನಾನು ಆಕೆಯ ಪತಿ. ನನ್ನನ್ನು ಒಳಗಡೆ ಬಿಡು. ನಾನು ಈ ಮನೆಯ ಒಡೆಯ. ನನ್ನನ್ನೇ ತಡೆಯುವೆಯಾ? ನೀವು ಯಾರಾದರೂ ಸರಿ, ನನ್ನ ತಾಯಿ ಹೇಳುವವರೆಗೂ ನಾನು ಯಾರನ್ನೂ ಒಳಗೆ ಬಿಡುವುದಿಲ್ಲ. ಆಗ ಶಿವನು ಬಲು ಕೋಪದಿಂದ ಬಾಲಕನ ಜೊತೆ ಯುದ್ಧಕ್ಕೆ ನಿಂತನು. ಯುದ್ಧದಲ್ಲಿ ಶಿವನು ಕೋಪಗೊಂಡು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸಿದನು. ಪಾರ್ವತಿ ಹೊರಬಂದಾಗ ಈ ದೃಶ್ಯ ನೋಡಿ ಭೂಮಿ ಕಂಪಿಸಿದಂತಾಯಿತು. ಅಯ್ಯೋ ಸ್ವಾಮಿ, ಇದೇನು ಮಾಡ್ಬಿಟ್ರಿ? ಇವನು ನನ್ನ ಮಗ ಗಣೇಶ. ಗಣೇಶ, ಏನಾಯ್ತು ನಿನಗೆ? ಸ್ವಾಮಿ, ನಿಮ್ಮ ಮಗನನ್ನೇ ಕೊಂದು ಬಿಟ್ಟೀರಾ? ಹೇಗಾದ್ರೂ ಮಾಡಿ ನನ್ನ ಮಗನನ್ನ ಬದುಕಿಸಿಕೊಡಿ. ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಆಯುಧದಿಂದ ಒಮ್ಮೆ ತಲೆಯನ್ನು ಬೇರ್ಪಡಿಸಿದ ಮೇಲೆ ಮತ್ತೆ ಅದನ್ನು ಜೋಡಿಸುವುದು ಅಸಾಧ್ಯ. ಪಾರ್ವತಿ ತುಂಬಾ ಅತ್ತು ಗೋಳಾಡಿದಳು. ಶಿವನಿಗೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ಪಾರ್ವತಿಯ ಆಕ್ರಂದನವನ್ನು ನೋಡಲಾಗದೆ ಶಿವನು ತನ್ನ ಶಿವಗಣಗಳಿಗೆ ಹೇಳಿದನು, ಹೋಗಿ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿರುವ ಜೀವಿಯ ತಲೆಯನ್ನು ತಕ್ಷಣ ತಂದುಕೊಡಿ. ಹೋಗಿ. ಶಿವಗಣಗಳು ಹುಡುಕುತ್ತಾ ಹೊರಟರು. ಎಷ್ಟು ಹುಡುಕಿದರೂ ಉತ್ತರ ದಿಕ್ಕಿಗೆ ಮಲಗಿಲಿರುವ ಜೀವಿ ಸಿಕ್ಕಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಶಿವಗಣಗಳಿಗೆ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿರುವ ಆನೆ ಸಿಗುತ್ತದೆ. ಆಗ ಆನೆಯ ತಲೆಯನ್ನೇ ಕತ್ತರಿಸಿಕೊಂಡು ಶಿವನ ಬಳಿಗೆ ಬರುತ್ತಾರೆ. ಶಿವಗಣರು ಹೇಳುತ್ತಾರೆ, ಪ್ರಭು, ನೀವು ಹೇಳಿದ ಹಾಗೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಆನೆ ಮಾತ್ರ ಮಲಗಿತ್ತು. ಆದ್ದರಿಂದ ಆನೆಯ ತಲೆಯನ್ನೇ ತಂದಿದ್ದೇವೆ ಎಂದು. ಆಗ ಶಿವನು ಬೇರೆ ದಾರಿ ಕಾಣದೆ ಆನೆಯ ತಲೆಯನ್ನೇ ಗಣೇಶನಿಗೆ ಇಟ್ಟು ತನ್ನ ಶಕ್ತಿಯಿಂದ ಆನೆಯ ತಲೆಯನ್ನು ಜೋಡಿಸಿ ಗಣೇಶನಿಗೆ ಜೀವ ಕೊಟ್ಟರು. ನೀನು ಗಣಪತಿ. ಇಂದಿನಿಂದ ಯಾವುದೇ ಶುಭ ಕಾರ್ಯಗಳು ನಡೆಯುವುದಕ್ಕಿಂತ ಮುಂಚೆ
ಗಣೇಶನನ್ನ ಯಾರು ಪೂಜಿಸುತ್ತಾರೋ ಅವರ ಎಲ್ಲಾ ವಿಘ್ನಗಳು ನಿವಾರಣೆಯಾಗುತ್ತದೆ ಎಂದು ವರವನ್ನು ಕೊಟ್ಟರು. ಇದಕ್ಕೆ ಗಣೇಶನಿಗೆ ಆನೆ ತಲೆ ಬಂದಿತು. ಈ ಕಥೆ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಮತ್ತಷ್ಟು ಮುದ್ದಾದ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.